ಉತ್ತರ ಕನ್ನಡದ ಭಟ್ಕಳದಲ್ಲಿ ಘೋರ ಜಲ ದುರಂತ ಸಂಭವಿಸಿದೆ. ಸಾವಿನ ಸಂಖ್ಯೆ 9ಕ್ಕೆ ಏರಿಕೆಯಾಗಿದೆ. ನಾಪತ್ತೆಯಾದ 3 ಪೈಕಿ ಮಹಿಳೆಯೋರ್ವರ ಮೃತದೇಹ ಪತ್ತೆಯಾಗಿದೆ. ಕಪ್ಪೆ ಚಿಪ್ಪು ಆರಿಸಲು ಹೋಗಿದ್ದ 14 ಜನರಲ್ಲಿ 9 ಜನ ಸಾವನ್ನಪ್ಪಿದ್ದಾರೆ. ಸಾವಿನ ಸಂಖ್ಯೆ 9ಕ್ಕೆ ಏರಿಕೆಯಾಗಿದೆ. ನಾಪತ್ತೆಯಾದ 3 ಪೈಕಿ ಒಬ್ಬ ಮಹಿಳೆಯ ಮೃತದೇಹ ಪತ್ತೆಯಾಗಿದೆ. ಇವತ್ತು ಬೆಳಿಗ್ಗೆ ಕಪ್ಪೆ ಚಿಪ್ಪು ಆರಿಸಲು 14 ಮಂದಿ ತೆರಳಿದ್ರು. ಈ ಸಂದರ್ಭದಲ್ಲಿ ಒಬ್ಬರಾದ ನಂತರ ಒಬ್ಬರಂತೆ ಎಲ್ಲರೂ ಕೂಡ ಜಲಸಮಾಧಿಯಾಗಿದ್ರು. ಅದರಲ್ಲಿ 3 ಜನರ ರಕ್ಷಣೆಯನ್ನ ಮಾಡಲಾಗಿದೆ. 3 ಜನ ಅಸ್ವಸ್ಥರಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾರೆ. 8 ಜನರ ಮೃತದೇಹ ಪತ್ತೆಯಾಗಿತ್ತು. ಆದ್ರೆ ಈಗ ಮತ್ತೋರ್ವ ಮಹಿಳೆಯ ಮೃತದೇಹ ಪತ್ತೆಯಾಗಿದೆ. ಉಳಿದವರಿಗಾಗಿ ನದಿಯಲ್ಲಿ ಶೋಧ ಕಾರ್ಯ ಮುಂದುವರೆದಿದೆ. ಅಸ್ವಸ್ಥರಾದವರಿಗೆ ಭಟ್ಕಳ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಘಟನಾ ಸ್ಥಳಕ್ಕೆ ಭಟ್ಕಳ ಉಪವಿಭಾಗಾಧಿಕಾರಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸ್ಥಳೀಯರಿಂದ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ. ಅಧಿಕಾರಿಗಳಿಂದಲೂ ಕೂಡ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ. 14 ಜನರಲ್ಲಿ ಈಗ 9 ಜನ ಸಾವನ್ನಪ್ಪಿದಂತಾಗಿದೆ. ಉಳಿದವರಿಗಾಗಿ ನದಿಯಲ್ಲಿ ಶೋಧ ಕಾರ್ಯ ಮುಂದುವರೆಸಿದ್ದಾರೆ. ಅಸ್ವಸ್ಥರಿಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಮುಖ್ಯಮಂತ್ರಿಗಳು ಕೂಡ ಘೋಷಣೆಯನ್ನು ಮಾಡಿದ್ದಾರೆ. ಅಸ್ವಸ್ಥರಿಗೆ ಸಂಪೂರ್ಣವಾಗಿ ಖರ್ಚು ವೆಚ್ಚ ಎಲ್ಲವನ್ನ ಕೂಡ ಸರ್ಕಾರದಿಂದಲೇ ಭರಿಸ್ತೇವೆ ಅನ್ನುವಂತಹ ಭರವಸೆಯನ್ನ ನೀಡಿದ್ರು. ಏನೀಗ ಮೃತಪಟ್ಟಿದ್ದಾರೆ ಈ ಘಟನೆಯಿಂದಾಗಿ ಅವರಿಗೆ ತಲಾ 5 ಲಕ್ಷ ರೂಪಾಯಿ ಪರಿಹಾರವನ್ನ ಕೂಡ ಘೋಷಣೆ ಮಾಡಿದ್ದಾರೆ. ಇವತ್ತಿನ ದಿವಸ ಬೆಳಗ್ಗೆ ಒಂದು ಸುಮಾರು 10 ಗಂಟೆಗೆ 14 ಜನ ಇದು ಅಳವೆಕೊಡಿ ನದಿಯಲ್ಲಿ ತಟ್ಟಿ ಗ್ರಾಮ ಹತ್ರ ಅಲ್ಲಿ ಚಿಪ್ಪೆಕಲ್ಲು ತೆಗೆಯೋದಕ್ಕೆ ಹೋಗಿರ್ತಾರೆ. ಇದರಲ್ಲಿ ಸಡನ್ ಆಗಿ ಅಲ್ಲಿ ನೀರು ಜಾಸ್ತಿಯಾಗಿ ಲೋ ಟೈಡಿಂದ ಅದು ನೀರು ಜಾಸ್ತಿಯಾಗಿ ಇದರಲ್ಲಿ 8 ಜನ ಇದರಲ್ಲಿ ಮೃತಪಟ್ಟಿರ್ತಾರೆ. ಇದ್ರ ಜೊತೆಗೆ 3 ಜನ ಇವಾಗ ಸೀರಿಯಸ್ ಆಗಿ ಅವ್ರನ್ನ ಇವಾಗ ಮಣಿಪಾಲ್ ಹಾಸ್ಪಿಟಲ್ಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಇಲ್ಲಿ ಭಟ್ಕಳದಿಂದ. ಅದಾದ್ಮೇಲೆ 3 ಜನ ಇನ್ನ ಮಿಸ್ಸಿಂಗ್ ಇದ್ದಾರೆ. ಇವಾಗ ಅವ್ರ ಬಗ್ಗೆ ಇನ್ನ ಪತ್ತೆಯಾದ ಕಾರ್ಯಾಚರಣೆ ನಡೀತಾ ಇದೆ. ಇದು ಕೋಸ್ಟಲ್ ಸೆಕ್ಯೂರಿಟಿ ಪೊಲೀಸ್ ಅವರು ಕೂಡ ಮಾಡ್ತಾ ಇದ್ದಾರೆ ಬೋಟ್ಸ್. ಇದ್ರ ಜೊತೆಗೆ ಲೋಕಲ್ ಫಿಶರ್ಮೆನ್ ಮತ್ತೆ ಲೋಕಲ್ ಕಮ್ಯುನಿಟಿ ಅವ್ರ ಸಹಾಯದಿಂದ ಇವಾಗಿನ ಪತ್ತೆ ಮಾಡೋಕ್ಕೆ ಕಾರ್ಯಾಚರಣೆ ನಡೀತಾ ಇದೆ. ಇದರಲ್ಲಿ ತೀರ್ಕೊಂಡಿರೋರಲ್ಲಿ 8 ಜನದಲ್ಲಿ 7 ಜನ ಹೆಣ್ಮಕ್ಳು ಇದ್ದಾರೆ. ಆಮೇಲೆ ಒಬ್ರು ಗಂಡಸರು ಇದ್ದಾರೆ. ಆಮೇಲೆ ಗಾಯಪಟ್ಟವರು 3 ಜನ ಹೆಣ್ಮಕ್ಳು ಇದ್ದಾರೆ. ಆಮೇಲೆ ಮಿಸ್ಸಿಂಗ್ ಅಲ್ಲಿ ಒಬ್ರು ಗಂಡಸರು ಇದ್ದಾರೆ ಮತ್ತೆ 2 ಹೆಣ್ಮಕ್ಳು. ಏನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ಸ್ಥಳೀಯರು. ರೋಹಿತ್ ಬಾಷ್ ಅಂತ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಸರ್, 9 ಜನರು ಸಾವನ್ನಪ್ಪಿರುವಂತದ್ದು ಈ ಒಂದು ಘಟನೆಯಿಂದಾಗಿ ಮತ್ತು ಕೂಡ ಉಳಿದವರಿಗಾಗಿ ಶೋಧ ಕಾರ್ಯವನ್ನ ಮುಂದುವರಿಸಿದ್ದಾರೆ. ಇದು ಯಾವ ರೀತಿ ಪ್ರತಿ ವರ್ಷ ಕೂಡ ಈ ರೀತಿ ಕಪ್ಪೆ ಚಿಪ್ಪನ್ನ ಆರಿಸ್ಲಿಕ್ಕೆ ಹೋಗ್ತಾರಾ? ವರ್ಷ ಪೂರ್ತಿ ಲಭ್ಯ ಇರುತ್ತಾ ಆ ಕಪ್ಪೆ ಚಿಪ್ಪು ಅಥವಾ ಸೀಮಿತವಾದಂತಹ ಈ ಸೀಸನ್ ಅಲ್ಲಿ ಮಾತ್ರ ಸಿಗುತ್ತಾ? ಹೇಗೆ ಅದು ಎನಿ ಟೈಮ್ ಅಲ್ಲಿ ಇರುತ್ತೆ ಮೇಡಮ್. ಆದ್ರೆ ಈ ಒಂದು ಕೆಲವು ಟೈಮ್ ಅಲ್ಲಿ ನೀರು ಜಾಸ್ತಿ ಬರ್ತದೆ, ಕೆಲವು ಟೈಮ್ ಅಲ್ಲಿ ನೀರು ಕಮ್ಮಿ ಆಗತ್ತೆ. ನಮ್ಮ ಸಮುದ್ರದಲ್ಲಿ ಹೈ ಟೈಡ್ ಲೋ ಟೈಡ್ ಅಂತ ಇರುತ್ತಲ್ಲ, ಅಲ್ಲಿ ನೀರು ಕಮ್ಮಿ ಆದ ಟೈಮಲ್ಲಿ ಜನ ಅದನ್ನ ಕಪ್ಪೆ ಚಿಪ್ಪೆ ಹೆಕ್ಲಿಕ್ಕೆ ಹೋಗ್ತಾರೆ. ಅದು ಹೆಚ್ಚ ಟೈಮ್ ಆಗ್ತಾ ಅದು ನೀರಿನ ಟೈಮ್ ಬರುವಂತ ಟೈಮ್ ಇರುತ್ತೆ. ಮತ್ತೆ ಆ ಟೈಮಲ್ಲಿ ಬರ್ತಾ ಇರ್ತದೆ ನೀರು. ಅದು ಇವರಿಗೆ ಗೊತ್ತಾಗಲ್ಲ. ನಂತರ ಗೊತ್ತಾದ ತಕ್ಷಣ ಅಂದ್ರೆ ಜಾಗ್ರತೆ ಮಾಡ್ಕೊಂಡು ಬರ್ತಾರೆ. ಬರೋ ಟೈಮಲ್ಲೆಲ್ಲ ಮಧ್ಯದಲ್ಲಿ ಸ್ವಲ್ಪ ಆಳ ನೀರಿದ್ದಾಗಲೆಲ್ಲ ಅಲ್ಲಿ ಮುಳುಗ್ತಾರೆ. ಆದ್ರೆ ಇದನ್ನ ನದಿ ದಡದಲ್ಲಿ ಸಿಗುವಂತದ ಇದು ಅಥವಾ ಮಧ್ಯಭಾಗಕ್ಕೆ ಹೋಗಿ ಸ್ವಲ್ಪ ಆಳದಲ್ಲಿ ತೆಗಿಬೇಕಾ? ಹೇಗೆ ಇದನ್ನ? ಇದು ನದಿ ದಡದಲ್ಲಿ ಇರುತ್ತೆ. ಆದ್ರೆ ನೀರು ಕಮ್ಮಿ ಆದಾಗ ನೀರಿನ ದಡದ ಮಧ್ಯದಲ್ಲೂ ಹೊಳೆ ಮಧ್ಯದಲ್ಲೂ ಸಿಗತ್ತೆ. ನೀರು ಕಮ್ಮಿ ಆದಾಗ ಜನ ಏನ್ ಮಾಡ್ತಾರೆ, ಅದನ್ನ ಮುಂದೆ ಹೋಗಿ ನೀರಲ್ಲಿ ಇಳಿದು ತೆಗಿತಾರೆ ಅದನ್ನ. ನೀವೀಗ ಸ್ಥಳದಲ್ಲೇ ಇದ್ದೀರಾ ಸರ್? ಅಲ್ಲಿ ಉಳಿದವ್ರಿಗಾಗಿ ರಕ್ಷಣಾ ಕಾರ್ಯಾಚರಣೆ ಯಾವ ರೀತಿ ನಡೀತಾ ಇದೆ? ಈಗಾಗಲೇ ನಮ್ಗೆ ಒಂದು ಬಾಡಿಯನ್ನು ಸಿಕ್ಕಿತ್ತು. ಈಗ ಲೇಡೀಸ್ ಅದು ಮಂಜಮ್ಮ ಅಂತ ಹೇಳಿ, ಅವರನ್ನ ಈಗ ನಾವು ದಡದಲ್ಲಿ ಆಂಬುಲೆನ್ಸ್ ಈಗ ಕೊಟ್ಟು ಇನ್ನು ಮತ್ತೆ 2 ಬಾಡಿ ಸಿಗೋದಿದೆ. ಒಂದು ಜೆಂಟ್ಸ್ ಇದ್ದಾರೆ, ಒಂದು ಲೇಡೀಸ್ ಇದ್ದಾರೆ. ಅವರನ್ನ ಈಗಾಗಲೇ ನಾವು ಹುಡುಕ್ತಾ ಇದ್ದೇವೆ ಇಲ್ಲಿ ನಮ್ಮ ಇದರಲ್ಲಿ ಹೊಳೆಯಲ್ಲಿ. ಯಾರ್ಯಾರೆಲ್ಲ ಹುಡುಕ್ತಿದ್ದಾರೆ ಅಂದ್ರೆ ಪೊಲೀಸರಿದ್ದಾರೆ, ಸ್ಥಳೀಯ ಮೀನುಗಾರರು ಎಲ್ಲ ಸೇರಿದ್ದಾರೆ, ಯಾರೆಲ್ಲ ಅಧಿಕಾರಿಗಳು ಯಾರ್ಯಾರಿದ್ದಾರೆ ಅಲ್ಲಿಗ? ಅಧಿಕಾರಿಗಳು ಈಗ ನಮ್ಮ ಮೀನುಗಾರಿಕಾ ಇಲಾಖೆ ರೇಣುಕಾ ಸ್ವಾಮಿ ಅಂತಿದ್ದಾರೆ. ಈಗಾಗಲೇ DC ಅವರು ಸಹ ಬಂದಿದ್ರು ಅಲ್ಲಿ. ಆಮೇಲೆ SP ಅವರು ಇದ್ದಾರೆ.
ಆಮೇಲೆ ಅವರ ಅಂಡರ್ದಲ್ಲಿ ಇರುವಂತ ಮಿನಿಸ್ಟರ್ ತಂಡ ಎಲ್ಲ ಇದೆ. ಆಮೇಲೆ ಇಲ್ಲಿ ಅಳವೆಕೋಡಿ ಅಸೋಸಿಯೇಷನ್ ಅಂತ ಹೇಳಿದೆ, ಅವ್ರದ್ದು ತಂಡನೂ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತೆ ತೆಂಗನಹೊಂಡಿ ಅಂತೇಳಿ ನಮ್ಮ ಇನ್ನೊಂದು ಬಂದರ್ ಇದೆ, ಆ ಬಂದರಿಂದನೂ ಕೆಲವೊಂದು ದೋಣಿ ತಂದು ಅಲ್ಲಿಂದ ತಂಡನು ಬಂದು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಈಗ ಮಳಪೆಯಿಂದ ಈಗ ಒಂದ್ ಸ್ವಲ್ಪ ಟೈಮ್ ಆಯ್ತು, ಮಲ್ಪೆಯಿಂದ ಅವರು ಮುಳುಗು ತಜ್ಞರು ಬಂದಿದ್ದಾರೆ, ಅವ್ರದ್ದು ಒಂದು ತಂಡ ಬಂದು ಈಗ ಇಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಧನ್ಯವಾದ ಸರ್, ಇಷ್ಟೊತ್ತು ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ನೋಡಿ, ಮೃತಪಟ್ಟಿರುವಂತಹ ಎಲ್ಲರೂ ಕೂಡ ಸಾಮಾನ್ಯ ವಯಸ್ಸಿನವರೇ, ಅಂದ್ರೆ ಮಧ್ಯಮ ವಯಸ್ಸಿನವರು. ಒಬ್ಬ ಪುರುಷ ಮತ್ತೆ ಈಗ ಲಭ್ಯವಾಗಿರುವಂತಹ ಮೃತದೇಹ ಕೂಡ ಮಹಿಳೆಯದ್ದೇ. ಅಂದ್ರೆ ಒಟ್ಟ 8 ಜನ ಮಹಿಳೆಯರೇ ಮೃತಪಟ್ಟಿರುವಂಥದ್ದು. ಪ್ರತಿಯೊಂದು ಮಹಿಳೆಗೆ ಕೂಡ ತನ್ನದೇ ಆದಂತಹ ಕುಟುಂಬ ಇದೆ, ತನ್ನದೇ ಆದಂತಹ ಸಂಸಾರ ಇದೆ, ಮಕ್ಕಳಿದ್ದಾರೆ. ಎಲ್ಲರೂ ಕೂಡ 30 ವರ್ಷ, 34 ವರ್ಷ, 38 ವರ್ಷ, 40 ವರ್ಷ, 44 ವರ್ಷ, ಇದೇ ಮಧ್ಯ ವಯಸ್ಕರು. ಎಲ್ಲರೂ ಕೂಡ ಈಗ 9 ಮಂದಿ ಜಲಸಮಾಧಿಯಾಗಿದ್ದಾರೆ. ಅವರ ಕುಟುಂಬಸ್ಥರ ಆಕ್ರಂದನ ಕೂಡ ಮುಗಿಲು ಮುಟ್ಟಿದೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ದರ್ಶನ್ ನಾಯ್ಕ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದರ್ಶನ್ ನಾಯ್ಕ್, ಯಾವ ರೀತಿ ರಕ್ಷಣಾ ಕಾರ್ಯ ನಡೀತಾ ಇದೆ? ಅಸ್ವಸ್ಥರ ಸ್ಥಿತಿ ಹೇಗಿದೆ? ಚೈತ್ರ, ಈಗಾಗಲೇ ಈ ಘಟನೆಯಲ್ಲಿ ಒಟ್ಟು ಸಾವಿನ ಸಂಖ್ಯೆ 9ಕ್ಕೆ ಏರಿರುವಂತದ್ದು. ಏನು ಮಧ್ಯಾಹ್ನದ ಅಂದ್ರೆ ಇಲ್ಲಿಯ ತನಕ ಒಟ್ಟು 8 ಜನ ಸಾವನ್ನ ಕಂಡಿದ್ರು. ಅದ್ರ ಜೊತೆಗೆ 3 ನಾಪತ್ತೆಯಾಗಿದ್ರು. ಈಗ 3 ನಾಪತ್ತೆಯಾದವರ ಪೈಕಿ ಓರ್ವ ಮಹಿಳೆ ಈಗ ಶವವಾಗಿ ಪತ್ತೆಯಾಗಿರುವಂತದ್ದು. ನಾನು ಆವಾಗಲೇ ಹೇಳಿದೆ, ನಾಪತ್ತೆಯಾದವರು ಯಾರು ಕೂಡ ಜೀವಂತವಾಗಿ ಬರಲು ಸಾಧ್ಯವಿಲ್ಲ. ಅವ್ರು ಯಾವ್ದು ಜೀವಂತವಾಗಿ ಬಂದ್ರೆ ಅದೊಂದು ಪವಾಡವೇ ಆಗ್ಬೇಕು ಅಂತ. ಅಷ್ಟರಲ್ಲಿ ಈಗಾಗಲೇ ಒಂದು ಮೃತದೇಹ ಸಿಕ್ಕಿರುವಂತದ್ದು. ಸೊ ಈ ಹಿನ್ನೆಲೆಯಲ್ಲಿ ಈಗ ಸಾವಿನ ಸಂಖ್ಯೆ 9ಕ್ಕೆ ಏರಿರುವಂತದ್ದು. ಅದ್ರ ಜೊತೆಗೆ ಇನ್ನಿಬ್ಬರಿಗಾಗಿ ಶೋಧ ಕಾರ್ಯ ಮುಂದುವರೆದಿರುವಂತದ್ದು. ಸ್ಥಳಕ್ಕೆ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯ ಆಗಿರ್ಬೋದು, ಅದೇ ರೀತಿ ತಾಲೂಕು ಆಡಳಿತ ಅಧಿಕಾರಿಗಳು ಎಲ್ಲರೂ ಕೂಡ ಬೀಡು ಬಿಟ್ಟು ಏನು ರಕ್ಷಣಾ ಕಾರ್ಯದಲ್ಲಿ ತೊಡಗಿಕೊಂಡಿರುವಂತದ್ದು. ಅದ್ರ ಜೊತೆಗೆ ಈಗಾಗಲೇ ಸುರಕ್ಷಿತವಾಗಿದ್ದವರು ಅಂದ್ರೆ ರಕ್ಷಣೆ ಮಾಡಿರುವಂತ 3ರನ್ನ ಈಗ 3 ಪೈಕಿ 2ರನ್ನ ಈಗ ಭಟ್ಕಳ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಅದರ ಜೊತೆಗೆ ಓರ್ವರನ್ನ ಮಣಿಪಾಲ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗಾಗಿ ಕರೆದುಕೊಂಡು ಹೋಗಿರುವಂತದ್ದು. ಒಟ್ಟಾರೆಯಾಗಿ ಹೇಳ್ಬೇಕಪ್ಪ ಅಂದ್ರೆ ಇಂಥ ಒಂದು ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದ ಇತಿಹಾಸದ ಅಷ್ಟೇ ಉತ್ತರ ಕನ್ನಡ ಜಿಲ್ಲೆಯ ಇತಿಹಾಸದಲ್ಲೇ ಒಂದು ಮೊದಲ ಘಟನೆ ಆಗಿರುವಂತದ್ದು. ಈಗ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿರುವಂತದ್ದು. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದ ಜನರು ದುಃಖದ ಮುಡಿನಲ್ಲಿ ಇದ್ದಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಚೈತ್ರ. ದರ್ಶನ್ ನಾಯ್ಕ್, ಇನ್ನು ಇವಾಗ ಮೃತದೇಹ ಸಿಕ್ಕಿರುವಂತಹ ಮಹಿಳೆ ಏನಿದ್ದಾರೆ ಅವ್ರ ಬಗ್ಗೆ ಏನ್ ಮಾಹಿತಿ ಸಿಗ್ತಾ ಇದೆ? ಅವರು ಮಂಜಮ್ಮ, ಈಗೇನ್ ಈ ಉಳಿದಂತಹ 8 ಮಂದಿ ಸಾವನ್ನಪ್ಪಿದಾರಲ್ಲ ಅವರ ಕುಟುಂಬಸ್ಥರೇನಾ ಅಥವಾ ಅವ್ರ ಬಗ್ಗೆ ಏನಿದೆ ಹೆಚ್ಚಿನ ಮಾಹಿತಿ?
ಈಗಾಗಲೇ ಏನು ಮೃತದೇಹಕ್ಕಾಗಿ ಅಂದ್ರೆ ನಾಪತ್ತೆಯಾದವರಿಗಾಗಿ ಶೋಧ ಕಾರ್ಯ ನಡೆಸ್ತಾ ಇದ್ದಂತವರು ಹೇಳಿರುವಂತಹ ಒಂದು ಮಾಹಿತಿ ಪ್ರಕಾರ ಇವರು ಕೂಡ ಅವರದೇ ಕುಟುಂಬದವರು ಎನ್ನುವಂತಹ ಒಂದು ಮಾಹಿತಿ ಈಗ ಲಭ್ಯವಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಒಟ್ಟು ಸಾವಿನ ಸಂಖ್ಯೆ 9ಕ್ಕೆ ಏರಿರುವಂತದ್ದು. ಅದರ ಜೊತೆಗೆ ಇವರು ಕೂಡ ಅದೇ ಕುಟುಂಬದವರಾಗಿರೋದ್ರಿಂದ ಒಂದೇ ಕುಟುಂಬದ 9 ಜನ ಈಗ ಸಾವು ಕಂಡಂತಾಗಿದೆ. ಇನ್ನು ಇಬ್ಬರು ಈಗ ನಾಪತ್ತೆ ಆಗಿರುವಂತದ್ದು. ಇಬ್ಬರಿಗಾಗಿ ಈಗ ಶೋಧ ಕಾರ್ಯ ನಡೀತಾ ಇರುವಂತದ್ದು. ಇಬ್ಬರ ಕೂಡ ಇವತ್ತು ಏನು ಶವವಾಗೇ ಬರ್ತಾರೆ ಎನ್ನುವಂತ ಬಗ್ಗೆ ಜನರು ಕಳವಳವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಪ್ಪ ಅಂದ್ರೆ ಈಗಾಗಲೇ 4 ತಾಸುಗಳ ಕಾಲ ಕಳೆದು ಹೋಗಿದೆ ಅವರು ನಾಪತ್ತೆಯಾಗಿ. ಅವರು ಮತ್ತೆ ಬದುಕುಳಿಯುವುದು ಯಾವುದೇ ಲಕ್ಷಣ ಇಲ್ಲ ಎನ್ನುವಂತ ಮಾಹಿತಿ ಕೂಡ ಹೇಳ್ತಾ ಇರುವಂತದ್ದು. ಸೊ ಈ ಹಿನ್ನೆಲೆಯಲ್ಲಿ ಒಟ್ಟು ಸಾವಿನ ಸಂಖ್ಯೆ 11ಕ್ಕೆ ಏರುವಂತಹ ಒಂದು ಎಲ್ಲಾ ಸಾಧ್ಯತೆ ಇದೆ. ಆದ್ರೆ ಈಗ ಏನು ಸಚಿವ ಮಂಕಾಳ ವೈದ್ಯರವರು ನ್ಯೂಸ್ 18 ಜೊತೆ ಮಾತನಾಡಿದ್ರು. ಈಗಾಗಲೇ ರಾತ್ರಿ 9 ಗಂಟೆ ಅಷ್ಟೊತ್ತಿಗೆ ತಾನು ಆಸ್ಪತ್ರೆಗೆ ತಲುಪ್ತೇನೆ ಎನ್ನುವಂತ ಒಂದು ಮಾಹಿತಿಯನ್ನ ಹೇಳಿದ್ದಾರೆ. ಮೃತ ಕುಟುಂಬಕ್ಕೆ 5 ಲಕ್ಷ ರೂಪಾಯಿ ಪರಿಹಾರವನ್ನ ಕೊಡುವುದಾಗಿ ಘೋಷಣೆ ಮಾಡಿರುವಂತದ್ದು. ಇದು ಮುಖ್ಯಮಂತ್ರಿ ಅವರು ಹೇಳಿದ್ದಾರೆ ಎನ್ನುವಂತ ಒಂದು ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ಮತ್ತೆ ಇವ್ರು ಎಲ್ಲರೂ ಕೂಡ ಕಸುಬಿನಲ್ಲಿ ಅಂದ್ರೆ ಕಪ್ಪೆ ಚಿಪ್ಪು ತೆಗೆಯುವಂತ ಕಸುಬಿನಲ್ಲಿ ಯಾರು ಕೂಡ ಪರಿಣಿತರಲ್ಲ. ಇವರು ತಮ್ಮ ಆಹಾರಕ್ಕಾಗಿ ಏನು ಹೋದಂತವರು. ಅವರು ಮೀನುಗಾರಿಕೆ ಸಮುದಾಯದವರು ಅಲ್ಲ, ಇವರು ಬೇರೆ ಸಮುದಾಯದವರು. ಮೀನುಗಾರಿಕೆ ಬಗ್ಗೆಯೂ ಕೂಡ ಅವರಿಗೆ ಅರಿವಿಲ್ಲ. ಅದರ ಜೊತೆಗೆ ನದಿಯ ನೀರಿನ ಏರಿಳಿತದ ಬಗ್ಗೆ ಮಾಹಿತಿ ಇಲ್ಲದೆ ಇಂಥ ಒಂದು ಅವರು ಘಟನೆ ಅವಘಡವನ್ನು ಸಂಭವಿಸಿರುವಂತದ್ದು. ಚೈತ್ರ, ಇನ್ನು ದರ್ಶನ್ ನಾಯ್ಕ್, ನಿನ್ನೆ ಮೊನ್ನೆ ಎಲ್ಲ ಅತಿ ಹೆಚ್ಚಾಗಿ ಮಳೆ ಆಗಿದೆ ಈ ಪ್ರದೇಶದಲ್ಲಿ. ಆ ಮಳೆಯಿಂದಾಗಿ ನೀರಿನ ಮಟ್ಟ ಹೆಚ್ಚಾಗಿ ಈ ಒಂದು ಘಟನೆ ಸಂಭವಿಸಿರಬಹುದಾ? ಯಾವಾಗ್ಲೂ ಇವರು ಪ್ರತಿ ವರ್ಷ ಅಥವಾ ಪ್ರತಿ ಸಲ ಹೋಗಿ ಬರ್ತಾ ಇದ್ದಂಥವ್ರ ಅಥವಾ ಮೊದಲ ಬಾರಿಗೆ ಹೋಗಿ ಈ ರೀತಿ ದುರ್ಘಟನೆ ಸಂಭವಿಸಿರೋದಾ ಹೇಗೆ? ಚೈತ್ರ, ನಾವು ಅಲ್ಲಿ ಮಾಹಿತಿಯನ್ನ ಕೇಳಿದಂತ ಒಂದು ಸಂದರ್ಭದಲ್ಲಿ ಇವರು ಈ ಕಪ್ಪೆ ಚಿಪ್ಪು ಸಿಗ್ತಾ ಇರೋದೇ ಮೇ ಸಂದರ್ಭದಲ್ಲಿ ಮಾತ್ರ. ಅಂದ್ರೆ ಸಮುದ್ರ ಮತ್ತು ನದಿಯ ಸಂಗಮ ಪ್ರದೇಶದಲ್ಲಿ ಮಾತ್ರ ಸಿಗತ್ತೆ. ನೀರಿನ ತುಂಬಾ ನೀರು ಲೋ ಲೆವೆಲ್ ನಲ್ಲಿ ಇಳಿದಾಗ ಮಾತ್ರ ಈ ಕಪ್ಪೆ ಚಿಪ್ಪು ತೆಗೆಯಲು ಹೋಗ್ತಾರೆ. ಆದ್ರೆ ಇವರು ಮೀನುಗಾರಿಕಾ ಸಮುದಾಯದವರಲ್ಲ. ಅದ್ರ ಜೊತೆಗೆ ಇವರಿಗೆ ಆ ಕಸುಬಿನ ಬಗ್ಗೆನೂ ಗೊತ್ತಿಲ್ಲ. ಇದು ಏನೋ ಒಂದು ಅಂದ್ರೆ ಅಪರೂಪಕ್ಕೆ ಸಿಗುವಂತ ಒಂದು ಆಹಾರ. ಸೊ ಆಹಾರವನ್ನ ತಿನ್ಬೇಕು, ತಾವು ಅಡುಗೆ ಮಾಡಿ ರುಚಿಕರವಾದಂತ ಅಡುಗೆಯನ್ನ ತಯಾರಿಸಿ ತಿನ್ನಬೇಕು ಎನ್ನುವಂತ ಒಂದು ನಿಟ್ಟಿನಲ್ಲಿ ಹೋದಂತವರು. ಸೊ ಈ ಹಿನ್ನೆಲೆಯಲ್ಲಿ ಅವರಿಗೆ ಆ ನೀರಿನ ಏರಿಳಿತದ ಬಗ್ಗೆ ಮಾಹಿತಿ ಇಲ್ಲದೆ ಹೋದಂತ ಸಂದರ್ಭದಲ್ಲಿ ಕೆಸರಿನ ಆಳಕ್ಕೆ ಸಿಕ್ಕಿ ಒಬ್ಬರನ್ನ ಒಬ್ರು ರಕ್ಷಣೆ ಮಾಡುವಂತ ಹೋಗಿ ಇವತ್ತು 9 ಜನರು ಸಾವನ್ನ ಕಂಡಿರುವಂತದ್ದು. ಅದರಲ್ಲಿ ಈಗ 2 ಜನ ನಾಪತ್ತೆಯಾಗಿದ್ದಾರೆ. ಅವರು ಕೂಡ ಬದುಕುಳಿಯುವುದು ಯಾವುದೇ ಲಕ್ಷಣ ಇಲ್ಲ ಎನ್ನುವಂತ ಬಗ್ಗೆ ಸ್ಥಳೀಯರು ಹೇಳ್ತಾ ಇರುವಂತದ್ದು. ಚೈತ್ರ, ಧನ್ಯವಾದ ದರ್ಶನ್ ನಾಯ್ಕ್ ತಮ್ಮೆಲ್ಲ ಮಾಹಿತಿಗಾಗಿ.